ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರ ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ 26, 26ನೇ ದಿನ 26ನೇ ಸಾಹಿತ್ಯ ಕೃತಿಯಾಗಿ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲ್ ಅವರು ಬರೆದಂತಹ ನಲಿಕಲಿ ಮಕ್ಕಳ ಕವನ ಸಂಕಲನ ಕೃತಿಯನ್ನ ಇವತ್ತು ಪರಿಚಯಿಸಲಿದ್ದೇನೆ. ಕನ್ನಡ ಸಾಹಿತ್ಯದ ಮೊದಲ ಲಾಕ್ಷಣಿಕ ಗ್ರಂಥವಾಗಿರುವಂಥ ಕವಿರಾಜ ಮಾರ್ಗ ಕೊಟ್ಟಂತ ನೆಲವಾದ ಸೇಡಂ ತಾಲೂಕಿನ ಅಡಿಕೆ ಗ್ರಾಮದ ಸರಕಾರಿ ಪ್ರೌಢಶಾಲೆ ಇಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಚಂದ್ರಕಲಾ ಮೇಡಮ್ ಅವರು ಬರೆದಿರುವಂಥ ನಲಿಕಲಿ ಮಕ್ಕಳ ಕವನ ಸಂಕಲನದ ಕೃತಿಯ ಪರಿಚಯವನ್ನು ಮಾಡಲಿದ್ದೇನೆ. ಈ ಕೃತಿಯನ್ನ ಕಲಬುರಗಿ ಜಿಲ್ಲಾ ಬರಹಗಾರರ ಸಂಘ ಕಲಬುರಗಿ ಅವರು ಪ್ರಕಾಶನದ ಮೂಲಕ ಪ್ರಕಟಿಸಿದ್ದಾರೆ. ಈ ಕೃತಿ 2021ರಲ್ಲಿ ಪ್ರಕಟವಾಗಿದೆ. 135 ಪುಟಗಳ ಈ ಕೃತಿ 125 ರೂಪಾಯಿ ಬೆಲೆಯನ್ನ ಒಳಗೊಂಡಿದೆ. ಅದೇ ರೀತಿ ಈ ಕೃತಿಗೆ DM ನದಾಫ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಶ್ರೀಮತಿ ಅಮರಾವತಿ ಹಿರೇಮಠ, ಶ್ರೀ ಮಧುನಾಯಕ್ ಲಮ್ಮಾಣಿ ಅವರು ಆಶಯ ನುಡಿಗಳನ್ನ ಬರೆದು ಶುಭ ಹಾರೈಸಿದ್ದಾರೆ. ಹಾಗೆ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಈ ಕೃತಿಯಲ್ಲಿ 90 ಕವಿತೆಗಳನ್ನ ಒಳಗೊಂಡಿರುವಂತ ಈ ಕವಿತೆ ಸಂಕಲನ ಹಲವಾರು ವಿಭಿನ್ನ ವಿಷಯಗಳನ್ನ ವಿಭಿನ್ನ ವಿಷಯವನ್ನು ಸೆರೆ ಹಿಡಿಯುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿಕೊಂಡಿದೆ. ಶ್ರೀಮತಿ ಚಂದ್ರಕಲಾ ಮೇಡಮ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಮುಖ್ಯ ಗುರುಗಳಾಗಿ, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರಾಗಿ ಹಾಗೂ ಸಾಹಿತಿಗಳಾಗಿ ಮಕ್ಕಳ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಾ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಸಹ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಹಾಗೆ ಗೈಡ್ ಕ್ಯಾಪ್ಟನ್ ಆಗಿಯೂ ಸಹ ಅವರು ಸೇವೆ ಸಲ್ಲಿಸಿ ಕ್ರಿಯಾಶೀಲರಾಗಿದ್ದಾರೆ. ಮಕ್ಕಳ ನಡುವೆ ಬಹುಪಾಲು ಸಮಯವನ್ನು ಕಳೆಯುತ್ತಾ ಮಕ್ಕಳ ಆಶಯಗಳನ್ನ ಒಳಗೊಂಡಂತೆ ಹಲವಾರು ವಿಭಿನ್ನ ವಿಷಯಗಳನ್ನ ಈ ಕೃತಿಯಲ್ಲಿ ಕವಿತೆಗಳ ಮೂಲಕ ರಚಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. 90 ಕವಿತೆಗಳು ಸಹ ವಿಭಿನ್ನ ವಿಷಯ ವಸ್ತುವನ್ನ ಒಳಗೊಂಡಿವೆ. ಬರಹ, ಕಲಿಕೆ, ಸಂವಿಧಾನ ಶಿಲ್ಪಿ, ಶ್ರೀ ಪುರಂದರ ವಿಠಲ, ಘನತೆ, ರಾಷ್ಟ್ರೀಯ ಮತದಾನ, ಕುಟುಂಬಗಳು, ಮರಗಳು, ಕುವೆಂಪು, ನೇತಾಜಿ, ಹಾಗೆ ಸಂಕ್ರಾಂತಿ, ಅಕ್ಷರದವ್ವ, ಪ್ರಕೃತಿ, ರಕ್ಷಾಬಂಧನ, ರೈತನ ಮಕ್ಕಳು, ನಮ್ಮೆಲ್ಲರ ಕನ್ನಡ, ಎಲ್ಲಿದೆ ಜಾತಿ, ಬನ್ನಿ ಬಂಗಾರ, ಜೀವನದ ಗಣಿತ, ಸ್ವಾತಂತ್ರ್ಯೋತ್ಸವ, ಮದುವೆ ವಯಸ್ಸು, ಜ್ಯೋತಿಬಾ ಫುಲೆ, ಕಸ್ತೂರ್ಬಾ ಗಾಂಧಿ, ವಿಶ್ವಗುರು ಬಸವಣ್ಣ, ಗೌತಮ್ ಬುದ್ಧ, ಹಾಗೆ ಸೇಡಂ ಕುರಿತಾಗಿ 90 ಕವಿತೆಗಳನ್ನು ಒಳಗೊಂಡಂತ ಈ ಕವನ ಸಂಕಲನ ಹಲವಾರು ವಿಭಿನ್ನ ವಿಷಯಗಳನ್ನ ಕುರಿತಾಗಿ ಕವಿತೆಗಳಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕಲಿಕೆ ಎನ್ನುವಂತ ಒಂದು ಕವಿತೆ. ಕಲಿಕೆ ಯಾರ ಸೊತ್ತು ಅಲ್ಲ, ಇದಕ್ಕೆ ವಯಸ್ಸಿನ ಭೇದವಿಲ್ಲ. ಶ್ರದ್ಧೆ, ಆಸಕ್ತಿ, ವಿಶ್ವಾಸ, ನಂಬಿಕೆ ಇದ್ದರೆ ಕಲಿಕೆ ಅವರದೇ ಅಲ್ಲ. ಕಲಿಯಬೇಕೆಂಬ ತುಡಿತ ಇರಬೇಕು, ಕಲಿಕೆಗೆ ಸಮಯ ಮೀಸಲಿಡಬೇಕು, ಕಲಿಕೆಗೆ ಆಸಕ್ತಿ ಇರಬೇಕು, ಕಲಿಕೆಗೆ ಸದಾ ಪ್ರಯತ್ನ ಬೇಕು, ಕಲಿಕೆಗೆ ಸಮಯದ ಮಿತಿ ಇಲ್ಲ, ಕಲಿಕೆಗೆ ಹಣ ಬೇಕಿಲ್ಲ, ಮೋಸ ವಂಚನೆ ಗೊತ್ತಿಲ್ಲ, ಏನು ಕಲಿಯುತ್ತೀರೋ ಅದೇ ಕಲಿಕೆ. ನಾವು ಜೀವನದಲ್ಲಿ ಕಲಿಕೆಯನ್ನ ಯಾವ ರೀತಿ ಮಾಡ್ಬೇಕನ್ನುವಂತ ವಿಷಯವನ್ನ ಕುರಿತಾಗಿ ಕವಿತೆಯಲ್ಲಿ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ನಾವು ಕಲಿಕೆಗೆ ಇಂತ ಮಿತಿ ಇದೆ, ವಯಸ್ಸಿನ ಮಿತಿ ಅಂತ ನಾವು ಕಲಿತೀವಿ. ಆದ್ರೆ ಜೀವನವೇ ಒಂದು ಶಾಲೆ ಇದ್ದಂಗೈತೆ. ನಾವು ಜೀವಿಸುವಂತ ಅಷ್ಟು ಅವಧಿಯು ಸಹ ಒಂದು ಕಲಿಕೆನೇ ಆಗಿರುತ್ತದೆ. ಹಾಗಾಗಿ ಕಲಿಕೆಗೆ ಯಾವುದೇ ವಯಸ್ಸಿನ ಅಂತರವಿಲ್ಲ. ಆಮೇಲೆ ಕಲಿಕೆಗೆ ನಾವು ಆಸಕ್ತಿ ಇರಬೇಕು ಹಾಗೂ ಸಮಯವನ್ನ ಮೀಸಲಿಡಬೇಕು ಅನ್ನುವಂತ ಆಶಯದೊಂದಿಗೆ ಕಲಿಕೆ ನಿರಂತರ ಅನ್ನುವಂತ ವಿಷಯವನ್ನ ಮಕ್ಕಳಿಗೆ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕುರಿತಾಗಿನೂ ಸಹ ಒಂದು ಕವಿತೆ ಇದೆ. ಈ ಎಲ್ಲ 90 ಕವಿತೆಗಳು ಸಹ ಎಲ್ಲ ಪ್ರತಿ ತಿಂಗಳಲ್ಲಿ ನಡೆಯುವಂತ ಜಯಂತಿಗಳ ಕುರಿತಾಗಿ, ದಿನಾಚರಣೆಗಳ ಕುರಿತಾಗಿ, ನಮ್ಮ ಸುತ್ತಮುತ್ತ ನಡೆಯುವಂತ ವಿಷಯ ವಸ್ತುಗಳ ಕುರಿತಾಗಿ ಕವಿತೆಗಳು ರಚನೆಯಾಗಿವೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅವರ ಕುರಿತಾಗಿರುವಂತ ಒಂದು ಕವಿತೆ. ಸಮಾಜ ಸುಧಾರಣೆಗೆ, ಜನರ ಏಳಿಗೆಗೆ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ ಮಹಾನ್ ನಾಯಕ ಡಾಕ್ಟರ್ ಅಂಬೇಡ್ಕರ್. ಸಮಾನತೆಯ ಹರಿಕಾರ, ಭಾರತದ ಭಾಗ್ಯ ವಿಧಾತ, ವಿಶ್ವನಾಯಕ, ಭಾರತ ರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್. ಭಾರತದ ಜ್ಞಾನ ಸೂರ್ಯ, ಮಹಿಳೆಯರ ಏಳಿಗೆಗೆ ಧ್ವನಿ, ಬಡವರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕ
ಡಾಕ್ಟರ್ ಅಂಬೇಡ್ಕರ್. ಸಂವಿಧಾನ ಶಿಲ್ಪಿಯ ಕುರಿತಾಗಿರುವಂತ ಅವರು ಶ್ರಮಿಸಿದ ಹಾಗೂ ಮಹಿಳೆಯರ ಬಗ್ಗೆ ಅವರಿತ್ತಂತ ಗೌರವ, ಅವರು ಕೊಟ್ಟಂತ ಸವಲತ್ತುಗಳು ಹಾಗೂ ಸಂವಿಧಾನಕ್ಕೆ ಅವರು ಕೊಟ್ಟಂತ ಕೊಡುಗೆಗಳ ಕುರಿತಾಗಿ ಒಂದು ಮಹಾನ್ ಚೇತನದ ಕುರಿತಾಗಿ ಅವರ ಘನತೆಯನ್ನು ವಿವರಿಸುವಂತಹ ಕೆಲಸವನ್ನ ಈ ಕವಿತೆಯ ಮೂಲಕ ಕವಿಗಳು ಇಲ್ಲಿ ಮಾಡಿದ್ದಾರೆ. ಹಾಗೆ ಏಕಾಂಗಿ ಅನ್ನುವಂತ ಒಂದು ಕವಿತೆಯಲ್ಲಿ ಬೆನ್ನು ಬಾಗಿರಬಹುದು ಬದುಕು ನಿಂತಿಲ್ಲ, ಚಪ್ಪಲಿ ಸೌದಿರಬಹುದು ಪಯಣ ನಿಂತಿಲ್ಲ, ಸಾಗುವ ಹಾದಿ ದೊಡ್ಡದಿದೆ ಶಕ್ತಿ ಕುಂದಿಲ್ಲ, ದೃಷ್ಟಿ ಮಸುಕಾಗಿರಬಹುದು ಛಲ ಬಿಟ್ಟಿಲ್ಲ, ಜೀವನದಲ್ಲಿ ಯಾರಿದ್ದರೂ ಇಲ್ಲದಿದ್ದರೂ ಓಡಾಡಬೇಕು ಏಕಾಂಗಿ ಪಯಣದಲ್ಲಿ. ನಾವು ಮಕ್ಕಳಿಗೆ ಹೇಳುವಂತ ಒಂದು ಸಂದೇಶ ಒಂದು ಕವಿ ಲೇಖನ ಕವಿತೆ ಮೂಲಕ ಮಾಡಿದ್ದಾರೆ. ನಾವು ಜೀವನದಲ್ಲಿ ವಯಸ್ಸಾಗಬಹುದು, ಆದ್ರೆ ಚಪ್ಪಲಿನೂ ಸಾಗಬಹುದು, ಆದ್ರೆ ಪಯಣ ನಿಂದ್ರದಿಲ್ಲ, ಸಾಗ್ತಾ ಇರಬೇಕು. ಹಾಗೆ ಸಾಗುವಂತ ಹಾದಿ ಬಹಳ ದೊಡ್ಡದಿರುವ ಕಾರಣದಿಂದ ನಮ್ಮ ಶಕ್ತಿಯನ್ನು ಕುಂದಿಲ್ಲ. ಹಾಗೆ ದೃಷ್ಟಿ ಮಸ್ಕಾಗಿರ್ಬೋದು, ಕಣ್ಣಿನ ದೃಷ್ಟಿ ಮಸ್ಕಾಗಿದ್ರೆ ಛಲ ಇನ್ನೂ ಕಡಿಮೆ ಆಗಿಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಸಾಗ್ತಾ ಇರಬೇಕು. ಸಾಗೋದು ಅಂದ್ರೆ ಇಲ್ಲಿ ಪ್ರಗತಿ ಅಂದ್ರೆ ನಾವು ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟರು ಸಹ ಅದು ಒಂದು ಪ್ರಗತಿಯ ಸಂಕೇತ. ನಾವು ಮುನ್ನೆ ಹೋಗ್ತಾ ಇರ್ತೀವಿ ಅಂದ್ರೆ ನಾವು ಜೀವನದಲ್ಲಿ ಯಾವಾಗ್ಲೂ ಕಲಿತಾನೆ ಇರಬೇಕು, ಕಲಿಕೆ ನಿರಂತರವಾಗಿರಬೇಕು ಅನ್ನುವಂತ ಆಶಯವನ್ನ ಕವಿಗಳು ಈ ಕವಿತೆಯ ಮೂಲಕ ಹೇಳುತ್ತಿದ್ದಾರೆ. ಹಾಗೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿರುವಂತ ಸಾವಿತ್ರಿಬಾಯಿ ಫುಲೆ ಅವರ ಕುರಿತಾದಂತ ಒಂದು ಕವಿತೆ. ಸ್ತ್ರೀ ವ್ಯಕ್ತಿತ್ವದ ಮೇರು ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ನನ್ನವ್ವ, ಅಂದಿನ ನಿನ್ನ ದಿಟ್ಟ ಹೋರಾಟ ಹಿಂದಿನ ಮಹಿಳೆಯರ ಸ್ಫೂರ್ತಿಯವ್ವ, ಸಗಣಿ ಎರಚಿದರು ಕಳ್ಳನ್ನು ತೂರಿದರು ಧೃತಿಗಡದ ನನ್ನವ್ವ, ಬಾಲ್ಯ ವಿವಾಹ ಸತಿ ಸಹಗಮನ ಕೇಶಮುಂಡನ ವಿರುದ್ಧ ಹೋರಾಡಿದ ನನ್ನವ್ವ, ಮಹಿಳೆಯರಿಗೋಸ್ಕರ ಶಾಲೆಗಳು ಅಬಲಾಶ್ರಮ ತೆರೆದ ಮಾತೃಹೃದಯ ನನ್ನವ್ವ, ಇಂಡಿಯಾದ ಮೊದಲ ಶಿಕ್ಷಕಿ ನನ್ನವ್ವ, ಅಕ್ಷರದ ಅವ್ವ ನನ್ನವ್ವ. ಮೊದಲ ಶಿಕ್ಷಕಿ ಆಗಿರುವಂತಹ ಸಾವಿತ್ರಿಬಾಯಿ ಫುಲೆ ಅವರು ಅಂದಿನ ದಿನಗಳಲ್ಲಿ ಎದುರಿಸಿದಂತ ಕಷ್ಟಗಳು, ದುಃಖಗಳು, ಅವಮಾನಗಳ ಕುರಿತು, ಅಷ್ಟೆಲ್ಲ ಅವಮಾನಗಳ ನಡುವೆ ಸಹ ಮಹಿಳೆಯರಿಗಾಗಿ ಶಾಲೆಯನ್ನು ತೆಗೆದು ಅವರ ಶಿಕ್ಷಣಕ್ಕಾಗಿ ಶ್ರಮಿಸಿದ ಸಾವಿತ್ರಿಬಾಯಿ ಫುಲೆ ಅವರ ತ್ಯಾಗವನ್ನ ಕುರಿತು, ಅವರ ಶ್ರಮವನ್ನು ಕುರಿತು ಕವಿತೆಯಲ್ಲಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಜೀವನ ಗಣಿತ ಅನ್ನುವಂತ ಒಂದು ಕವಿತೆಯಲ್ಲಿ ಗುಣಿಸಿದರೆ ಗುಣಾಕಾರ, ಭಾಗಿಸಿದರೆ ಭಾಗಾಕಾರ, ಕೂಡಿಸಿದರೆ ಸಹುಕಾರ, ಕಳೆದರೆ ಸಾಲಗಾರ, ನಮ್ಮ ಜೀವನದ ಲೆಕ್ಕಾಚಾರ, ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಹಣವಂತ, ಇದ್ದನ್ನು ಕಳೆದರೆ ಸಾಲವಂತ, ಇದುವೇ ನಮ್ಮ ಜೀವನ ಪಂಥ. ಇಲ್ಲಿ ಕವಿಗಳು ಮಕ್ಕಳಿಗೆ ಒಂದು ಸರಳವಾಗಿ ಹೇಳುವಂತ ಕೆಲಸ ಅಂದ್ರೆ ಗುಣಿಸಿದ್ರೆ ಗುಣಕಾರ, ಭಾಗಿಸಿದರೆ ಭಾಕಾರ ಅಂದ್ರೆ ನಾವು ಕೂಡಕ್ಕಿಂತ ಹಣವನ್ನ ಕೂಡಿಸಿದರೆ ನಾವು ಸೌಕಾರ, ಇದ್ದಂತ ಹಣವನ್ನ ನಾವು ಬಳಸಿಬಿಟ್ರೆ ಸಾಲಗಾರ. ಜೀವನವೇ ಒಂದು ಲೆಕ್ಕಾಚಾರದಿಂದ ಇರುವಂತ ಜೀವನ. ಅಂದ್ರೆ ಗುಣಗಳಿಂದ ನಾವು ಒಳ್ಳೆ ಗುಣಗಳೆಂದರೆ ಗುಣವಂತ ಆಗ್ತೀವಿ, ಭಾವನೆಗಳನ್ನ ಇಟ್ಕೊಂಡು ಮತ್ತೊಬ್ಬರ ಜೊತೆಗೆ ಭಾವನೆಗಳಿಗೆ ಸ್ಪಂದಿಸ್ಕೊಂತ ಇದ್ರೆ ಭಾಗಕಾರದ ಭಾಗ್ಯವಂತ ಆಗ್ತೀವಿ. ಹಾಗೆ ಹಣವನ್ನ ಕೂಡಿಸ್ಕೊಂತ ಇದ್ರೆ ಹಣವಂತ ಆಗ್ತೀವಿ, ಇದ್ದ ಹಣವನ್ನ ನಾವು ಕಳೆಯುತ್ತಾ ಹೋದ್ರೆ ಸಾಲಗಾರ ಆಗ್ತೀವಿ ಅನ್ನುವಂತ ಹಾಡಿನ ಮೂಲಕ ಮಕ್ಕಳಿಗೆ ಒಂದು ಗಣಿತದ ಮಾಹಿತಿಯನ್ನ, ಲೆಕ್ಕಾಚಾರದ ಜೀವನವನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಅದೇ ರೀತಿ ಕೊರೋನಾ ಕುರಿತು, ಹೋಗಿ ಬಿಡು ಕರೋನಾ ತಪ್ಪಾಗಿದೆ ನಮ್ಮಿಂದ, ಕ್ಷಮಿಸಿ ಬಿಡು ಕರೋನಾ, ಅಭಿವೃದ್ಧಿ ಹಮ್ಮಿನಲ್ಲಿ ಹೋಗಿದ್ದೆವು ನಾವು, ನಮ್ಮ ತಾಯಿಯನ್ನು ಬಿಟ್ಟು ನಿನ್ನಿಂದ ನೆನಪಾಯಿತು ನನ್ನ ಹೆತ್ತಮ್ಮನ ಕೂಗು. ಈ ಕವಿತೆಯಲ್ಲಿ ಕರೋನಾ ಸಮಯದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದು, ಆಸ್ಪತ್ರೆಗಳಿಗೆ ಸೇರಿದ್ದು, ಆಸ್ಪತ್ರೆಗೆ ಬಹುಪಾಲು ದುಡಿದ ಹಣವನ್ನು ಇಟ್ಟು ಸಫಲವಾಗದೆ ತಮ್ಮ ಜೀವನ ಕೊನೆಯುಸಿರೆಳೆದಿದ್ದು, ಈ ಎಲ್ಲಾ ವಿಷಯಗಳ ಕುರಿತು ಸವಿಸ್ತರವಾಗಿ ಕವಿತೆಯಲ್ಲಿ ದಾಖಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ವಿಶ್ವಗುರು ಬಸವಣ್ಣ, ವಿಶ್ವಕ್ಕೆ ಗುರು ಬಸವಣ್ಣ, ವಿಶ್ವಕ್ಕೆ ಅಣ್ಣ ಬಸವಣ್ಣ, ವಿಶ್ವಕ್ಕೆ ಮಾದರಿ ಬಸವಣ್ಣ, ಮಾನವತಾವಾದಿ ಬಸವಣ್ಣ, ಸಮಾನತೆ ಹರಿಕಾರ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಕಾಯಕವೇ ಕೈಲಾಸ ಅಂದರು ಬಸವಣ್ಣ, ಮೌಢ್ಯಗಳ ಧಿಕ್ಕರಿಸಿದ ಬಸವಣ್ಣ, ಜ್ಞಾನದ ಬೆಳಕು ನೀಡಿದ ಬಸವಣ್ಣ. ವಿಶ್ವಗುರು ಸಂಸ್ಕೃತಿ ನಾಯಕ ಬಸವಣ್ಣನವರ ಕುರಿತಾದಂಥ ಈ ಒಂದು ಕವಿತೆಯಲ್ಲಿ ವಿಶ್ವಕ್ಕೆ ಬೆಳಕಾಗಿರುವಂಥ ಬಸವಣ್ಣ, ಮಾನವತಾವಾದಿಯಾಗಿ, ಸಮಾನತೆ ಹರಿಕಾರರಾಗಿ ಬಸವಣ್ಣನವರು ಈ ನಾಡಿಗೆ
ನೀಡಿದಂಥ ಕೊಡುಗೆಯನ್ನ ಸ್ಮರಿಸುವಂತ ಕೆಲಸವನ್ನ ಲೇಖಕರು ಈ ಕವಿತೆಯ ಮೂಲಕ ಮಾಡಿದ್ದಾರೆ. ಹಾಗೆ ಕವಿತೆಗಳಲ್ಲಿ ಗೌತಮ್ ಬುದ್ಧರ ಕುರಿತಾಗಿ, ಮಹಾವೀರರ ಕುರಿತಾಗಿ ಹಾಗೂ ತಂದೆ ತಾಯಿಯ ಕುರಿತಾಗಿನೂ ಸಹ ಬಹಳಷ್ಟು ಕವಿತೆಗಳು ರಚನೆಯಾಗಿವೆ. ನನ್ನ ಹೆತ್ತವ್ವ ನೀನು, ನನ್ನ ಅಡದವ್ವ ನೀನು, ನಿನ್ನ ಹೊಟ್ಟೆಯಲ್ಲಿ ನಾನಿದ್ದಾಗ ನನಗೇನು ಗೊತ್ತಿರಲಿಲ್ಲ, ನಿನ್ನ ತ್ಯಾಗ ಕರುಣೆ, ನನ್ನ ಹೊಟ್ಟೆ ಕಂದನ ನೆನೆದಾಗ ನನ್ನ ಅಡದವ್ವನ ಸಹನೆ ನೆನಪಾಯಿತು. ಅಂದ್ರೆ ಇಲ್ಲಿ ತಾಯಿಯನ್ನು ಸ್ಮರಿಸುವ ಸಂದರ್ಭದಲ್ಲಿ ತಾನು ತಾಯಿಯಾದಾಗ ತನ್ನ ತಾಯಿ ಮಾಡಿರುವಂತ ತ್ಯಾಗ, ಅವರು ಅನುಭವಿಸಿದಂತ ನೋವುಗಳು, ಕಷ್ಟಗಳ ಕುರಿತಾಗಿ ನನಗೆ ಅರಿವಾಯಿತು ಅನ್ನುವಂತ ಮಾತುಗಳನ್ನ ಈ ಕವಿತೆಗಳ ಮೂಲಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಲಿಕಲಿ ಕವನ ಸಂಕಲನದಲ್ಲಿ ಶ್ರೀಮತಿ ಚಂದ್ರಕಲಾ ಮೇಡಮ್ ಅವರು ಸುಂದರವಾದ ಕವಿತೆಗಳನ್ನ ರಚಿಸಿದರ ಜೊತೆಗೆ ಮಕ್ಕಳಿಗೆ ನೀತಿ ಶಿಕ್ಷಣ ಹಾಗೂ ಮೌಲ್ಯ ಶಿಕ್ಷಣಗಳನ್ನ ನೀಡುವಂತಹ ಕವಿತೆಗಳು ಇಲ್ಲಿ ಬಹುಪಾಲು ಕವಿತೆಗಳು ರಚನೆಯಾಗಿವೆ. 90 ಕವಿತೆಗಳು, 10 ಕವಿತೆಗಳು ಕಡಿಮೆ, 100 ಕವಿತೆಗಳು, 100 ಕವಿತೆಗೆ ಒಂದು ಶತಕಕ್ಕೆ 10 ಕವಿತೆಗಳು ಮಾತ್ರ ಕಡಿಮೆ ಇವೆ. 90 ಕವಿತೆಗಳಿರುವಂತಹ ಈ ಸಂಕಲನದಲ್ಲಿ ಲೇಖಕರು ಮಕ್ಕಳಿಗೆ ಅವಶ್ಯವಾಗಿರುವ ನೀತಿ ಶಿಕ್ಷಣ ಹಾಗೂ ಮರೆತು ಹೋಗಿರುವಂತಹ ತಾಯಿ ಪ್ರೀತಿ, ತಂದೆಯ ಪ್ರೀತಿ ಹಾಗೂ ಕುಟುಂಬಗಳ ಜವಾಬ್ದಾರಿ, ಅವುಗಳ ಮಹತ್ವದ ಕುರಿತಾಗಿರುವಂತಹ ಕವಿತೆಗಳು ಈ ಕವನ ಸಂಕಲನದಲ್ಲಿ ಬಹಳಷ್ಟಿವೆ. ಹಾಗೆ ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಹಾಗೂ ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಅಭಿವೃದ್ಧಿಗೊಳಿಸುವಂತ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರೋತ್ಸಾಹ ತುಂಬಾ ಅವಶ್ಯವಾಗಿದೆ. ಹಾಗೆ ವಿಶೇಷ ದಿನಗಳಂದು ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವಂತಹ ಹಾಗೂ ಉಳಿಸುವಂತಹ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ಆಶಯದೊಂದಿಗೆ 26ನೇ ದಿನದ ಇಂದಿನ ಪುಸ್ತಕ ಪರಿಚಯ ಸರಣಿ ಕಾರ್ಯಕ್ರಮವನ್ನ ಇವತ್ತಿನ ಕಾರ್ಯಕ್ರಮದೊಂದಿಗೆ ಮುಗಿಸ್ತಾ ಇದ್ದೇವೆ. ನಾಳಿನ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.